ಭೂಮಿಕಾ ಟಿವಿ ಪ್ರಸ್ತುತಪಡಿಸುತ್ತಿರುವ ಡೆಂಗ್ಯೂ ಭಯ ಬೇಡ ಇರಲಿ ಎಚ್ಚರ. ಸೊ ಏನಿದು ಡೆಂಗ್ಯೂ, ತಡೆಗಟ್ಟೋದು ಹೇಗೆ, ಇದರ ಅಪಾಯಗಳೇನು? 1943ರಲ್ಲಿ ಈ ಒಂದು ಡೆಂಗ್ಯೂ ವೈರಸ್ ಐಸೋಲೇಷನ್ ಮಾಡಲಾಯಿತು. ಅಲ್ಲಿಂದ ಇವಾಗ ಏನಂದರೆ ನೆಕ್ಸ್ಟ್ 1953ರಲ್ಲಿ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಸ್ಟಾರ್ಟ್ ಆಗಿದೆ ಅಂತೇಳಿ ಇದಾಯಿತು. ಮತ್ತು ಈ ಡೆಂಗ್ಯೂ ಜ್ವರದ ಕೆಲವು ಕಾಮನ್ ಸಿಂಪ್ಟಮ್ಸ್, ಇದು ಮೇನ್ ಸಿಂಪ್ಟಮ್ಸ್ ಇದ್ರದ್ದು ಕಣ್ಣಿನ ಹಿಂಭಾಗ ನೋವಾಗಂಥದ್ದು, ರ್ಯಾಶ್ ಇರುತ್ತೆ, ಮತ್ತು ಮೈಲ್ಡ್ ಬ್ಲೀಡಿಂಗ್ ಇರುತ್ತೆ, ಮತ್ತು ಸುಸ್ತಿರುತ್ತೆ. ಡೆಂಗ್ಯೂ ಜ್ವರ ಇದೆಯಲ್ಲ, ಇದಕ್ಕೆ ಯಾವ್ದಾದ್ರು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆಯಾ ಅಥವಾ ಅದಕ್ಕೆ ಇರೋ ಸಿಂಪ್ಟಮ್ಸ್ ಮೇಲೆ ಟ್ರೀಟ್ಮೆಂಟ್ ಆಗುತ್ತಾ? ಸಿಂಪ್ಟಮ್ಸ್ ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಬಿಟ್ಟರೆ ಯಾವುದು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ವಾಸಿ ಆಗೋಕ್ಕೆ ಟ್ರೀಟ್ಮೆಂಟ್ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರನ್ನ ಡೆಂಗ್ಯೂ ಮುಕ್ತ ನಗರ, ಡೆಂಗ್ಯೂ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋದಕ್ಕೆ ನಮಗೆ ಸಹಕಾರ ನೀಡಬೇಕಾಗಿ ನಾವು ಕೇಳ್ಕೊಳ್ತೇವೆ. ಚಿಕ್ಕಮಗಳೂರಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಭೂಮಿಕಾ ಟಿವಿ ಪ್ರಸ್ತುತಪಡಿಸುತ್ತಿರುವ ಡೆಂಗ್ಯೂ ಭಯ ಬೇಡ ಇರಲಿ ಎಚ್ಚರ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೆಂಗ್ಯೂ ಜಗತ್ತಿನೆಲ್ಲೆಡೆ ಹರಡಿ ಜನರಿಗೆ ಪೀಡಿಸ್ತಾ ಇದೆ, ನೋವು ಉಂಟು ಮಾಡ್ತಿದೆ. ಸೊ ಏನಿದು ಡೆಂಗ್ಯೂ, ತಡೆಗಟ್ಟೋದು ಹೇಗೆ, ಇದರ ಅಪಾಯಗಳೇನು ಎಂದು ತಿಳ್ಕೊಳ್ಳಲು ನಮ್ಮ ವಿಶೇಷ ಅತಿಥಿಗಳು ನಮಗೆ ಇದನ್ನು ತಿಳಿಸ್ತಾರೆ. ವೇಣುಗೋಪಾಲ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೇಣುಗೋಪಾಲ್ ಅವರು ಪಾಂಡಿಚೇರಿಯ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚಿನ ಬ್ರಾಂಚ್ ಆದ ವೆಕ್ಟರ್ ಕಂಟ್ರೋಲ್ ರಿಸರ್ಚ್ ಸೆಂಟರಲ್ಲಿ ತಮ್ಮ MSc ಇನ್ ಪಬ್ಲಿಕ್ ಹೆಲ್ತ್ ಎಂಟಮಾಲಜಿಯನ್ನು ವ್ಯಾಸಂಗ ಮಾಡಿಕೊಂಡು ಬಂದು ಚಿಕ್ಕಮಗಳೂರಿನ ಆರೋಗ್ಯ ಇಲಾಖೆಯಲ್ಲಿ ವೆಕ್ಟರ್ ಬಾರ್ನ್ ಡಿಸೀಸಸ್ ಅಂದರೆ ರೋಗವಾಹಕ ಪ್ರಾಣಿಗಳು ಅಥವಾ ಕ್ರಿಮಿಗಳಿಂದ ಹರಡುವ ಕಾಯಿಲೆಗಳನ್ನು ತಡೆಗಟ್ಟುವುದರಲ್ಲಿ ತಮ್ಮ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್, ವೀಕ್ಷಕರಿಗೆ ತಮ್ಮ ಕಿರು ಪರಿಚಯ. ಎಲ್ಲರಿಗೂ ನಮಸ್ಕಾರ. ನಾನು ಕಳೆದ 20 ವರ್ಷದಿಂದ ಆರೋಗ್ಯ ಇಲಾಖೆಯಲ್ಲಿ ಪ್ರಯೋಗಶಾಲಾ ತಂತ್ರಜ್ಞರ ಕೆಲಸ ಮಾಡ್ತಾಯಿದ್ದೆ. 2022ರಲ್ಲಿ ICMRಯಿಂದ ನನಗೆ ಇಂಟ್ರೋ ಆಗಿ ಅದರಲ್ಲಿ ಸೆಲೆಕ್ಟ್ ಆಗಿ ನಾನು 2022ರಿಂದ 24 ತನಕ ICMR VCRC ಪುದುಚೇರಿ ಇಲ್ಲಿ MSc PhD ಎಂಟಮಾಲಜಿ ವ್ಯಾಸಂಗನ ಮುಗಿಸಿ ಈಗ ಸದ್ಯ ನಾನು ಆರೋಗ್ಯ ಇಲಾಖೆಯ ಮಲೇರಿಯಾ ಆಫೀಸಿನಲ್ಲಿ ನಾನು ಕಂಟ್ರೋಲ್ ಏನು ವೆಕ್ಟರ್ ಬಾರ್ನ್ ಡಿಸೀಸ್ ಇದೆ ಆ ಕಂಟ್ರೋಲ್ ಒಂದು ಕಾರ್ಯಕ್ರಮದಲ್ಲಿ ನಾನು ತೊಡ್ಕೊಳ್ತಿದ್ದೇನೆ. ಹೀಗೆ ನಮ್ಮ ಈ ಒಂದು ICMR ಹೋಗಲಿಕ್ಕೆ ಪ್ರೇರಣೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕುಟುಂಬ, ನಮ್ಮ ಹೆಂಡತಿ ಹಾಗೂ ನಮ್ಮ ಒಂದು ಅಫಿಷಿಯಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದು ನಮ್ಮ ಪ್ರಶಾಂತ್ ಅಂತ GA ಇದ್ದಾರೆ ಅವರು. ಅದೇ ರೀತಿ ನಮ್ಮಲ್ಲಿ ನೂರ್ ಅಹಮದ್ ಅಂತ ಇದ್ದಾರೆ, ಅವರು ಸಹ ಎಂಕರೇಜ್ ಕೊಟ್ಟರು. ಇದು ನನಗೆ ತುಂಬ ಎಂಕರೇಜ್ ಆಗಿ ಪರಿಣಿತ ಆಗಿ ನಾನು ಈ ಒಂದು ಮಟ್ಟಿಗೆ ಇವತ್ತು ನಾನು MSc PhD ಒಂದು ಏಜಿನಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಅವರೆಲ್ಲರ ಒಂದು ಸಲಹೆ ಸಹಕಾರ ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಜನರಿಗೆ, ವೀಕ್ಷಕರಿಗೆ ಡೆಂಗ್ಯೂ ಬಗ್ಗೆ ಹಲವು ಪ್ರಶ್ನೆಗಳಿರ್ತವೆ, ನಿಮ್ಮಲ್ಲಿ ಕೇಳಿ ಉತ್ತರ ಪಡ್ಕೋಬೋದಾ? ಹೌದು. ಈಗ ಏನಂದರೆ ಈಗ ವರ್ಲ್ಡಲ್ಲಿ ಇವಾಗ ಡೆಂಗ್ಯೂ ಒಂದೇ ತೊಂದರೆ ಅಲ್ಲ, ಎಲ್ಲ ವೆಕ್ಟರ್ ಬಾರ್ನ್ ಡಿಸೀಸ್ಗಳು ಆ ಕಾಲದಲ್ಲಿ ತೊಂದರೆಯಾಗಿ ಪರಿಣಮಿಸಿದೆ. ಹಿಂದೆ ಮಲೇರಿಯಾ ಇತ್ತು, ಬಹಳಷ್ಟು ಡೆತ್ ಕೂಡ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಮಲೇರಿಯಾ ಸಬ್ಸೈಡ್ ಆಗ್ತಾ ಬಂದಿದೆ ಇಂಡಿಯಾದಲ್ಲಿ. ಕೆಲವು ರಾಜ್ಯಗಳನ್ನು ಬಿಟ್ಟರೆ ಇನ್ನು ನಮ್ಮ ರಾಜ್ಯದಲ್ಲಿ ಅಂಥ ಒಂದು ಪ್ರಿವೆಲೆನ್ಸ್ ಇಲ್ಲ. ಆದರೆ ಈಗ ಇತ್ತೀಚಿನ ಒಂದು ಡೆಂಗ್ಯೂ ಒಂದು ಹಾವಳಿ ಜಾಸ್ತಿ ಆಗಿದೆ. ಏನಂದರೆ 1943ರಲ್ಲಿ ಈ ಒಂದು ಡೆಂಗ್ಯೂ ವೈರಸ್ ಐಸೋಲೇಷನ್ ಮಾಡಲಾಯಿತು. ಎಲ್ಲಿ ಜಪಾನೀಸ್ ಏನು ರೆನಿ ಕುಮುರಾ ಮತ್ತು ಸುಸುಮು ಹೊಟ್ಟೋ ಅಂತ ಏನಿದ್ದಾರೆ ಅವರು ಇದನ್ನು ಐಸೋಲೇಟ್ ಮಾಡಿದ್ರು. ಹಾಗಾಗಿ ಅಲ್ಲಿಂದ ವೈರಸ್ಸು ಈ ಥರ ಇದೆ ಅಂತ ಗೊತ್ತಾಯಿತು. ನಂತರ ಈ ವೆಸ್ಟ್ ಇಂಡೀಸಲ್ಲಿ ಫಸ್ಟು 1643ಯಲ್ಲೇ ಡೆಂಗ್ಯೂ ಔಟ್ಬ್ರೇಕ್ ಇದೆ ಅಂದ್ಕೊಂಡು ಗೊತ್ತಾಯಿತು. ಅಲ್ಲಿಂದ ಇವಾಗ ಏನಂದರೆ ನೆಕ್ಸ್ಟ್ 1953ರಲ್ಲಿ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಸ್ಟಾರ್ಟ್ ಆಗಿದೆ ಅಂತೇಳಿ ಇದಾಯಿತು. ನೆಕ್ಸ್ಟ್ 1979 ಹಂಗೆ ಅದು ಗ್ರ್ಯಾಜುವಲಿ ಬಂತಾಯಿತು. ಒಂಥರ ಎಮರ್ಜಿಂಗ್ ಡಿಸೀಸ್ ಥರ ಎಮರ್ಜಿಂಗ್ ಎಮರ್ಜಿಂಗ್ ಅಂತ ಬರುತ್ತೆ. ಅದೇ ರೀತಿ ವೆಕ್ಟರ್ ಬಾರ್ನ್ ಡಿಸೀಸಲ್ಲಿ ಡೆಂಗ್ಯೂ ಅಲ್ಲದೆ ಬೇರೆ ಮಲೇರಿಯಾ, ಜಪಾನೀಸ್ ಎನ್ಸೆಫಲೈಟಿಸ್, ಕಾಲಜಾರ, ಲಿಂಫೆಟಿಕ್ ಫೈಲೇರಿಯಸಿಸ್, ಮಲೇರಿಯಾ, ಆಮೇಲೆ ಈ ಚಿಕನ್ಗುನ್ಯಾ, ಈ ಥರದ್ದೆಲ್ಲ ಒಂದು ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಡಿಯಲ್ಲಿ ಈ ಒಂದೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮುಖ್ಯವಾಗಿ ನಾವು ಇವಾಗ ನೀವು ಕೇಳ್ದಂಗೆ ಡೆಂಗ್ಯೂ ಬಗ್ಗೆ ಅಂತ ಹೇಳಿದ್ರೆ ಈ ಡೆಂಗ್ಯೂ ಜ್ವರ ಒಂದು ಮಸ್ಕಿಟೋ ಬಾರ್ನ್ ಡಿಸೀಸಸ್. ಏನು ಒಂದು ಇನ್ಫೆಕ್ಟೆಡ್ ಈಡಿಸ್ ಏನಿದೆ ಆ ಈಡಿಸ್ ಇನ್ನೊಬ್ಬ ಮನುಷ್ಯನಿಗೆ ಕಚ್ಚೋದ್ರಿಂದ ಆ ಒಂದು ಜ್ವರ ಬರುತ್ತೆ. ಈ ಮಲ್ಟಿಪ್ಲಿಕೇಶನ್ ಬೇಗ ಆಗುತ್ತೆ. ಆ ಒಂದು ಏನು ಮನುಷ್ಯನಲ್ಲಿ ಆ ಒಂದು ಈಡಿಸ್
ಕಚ್ಚುತ್ತೆ, ಬೈಟ್ ಮಾಡುತ್ತೆ. ಅದು ಮನುಷ್ಯನ ದೇಹದಲ್ಲಿ 3 ರಿಂದ 5 ದಿನದೊಳಗಡೆ ಮಲ್ಟಿಪ್ಲಿಕೇಶನ್ ಆಗಿ ಅವನಿಗೆ ಜ್ವರದ ಸಿಂಪ್ಟಮ್ಸ್ ಬರುತ್ತೆ. ಈ ಜ್ವರದ ಸಿಂಪ್ಟಮ್ಸು ಬಂದದ ತಕ್ಷಣ ಅವನು ಏನು ಮಾಡ್ತಾನೆ, ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತೊಗೊಳ್ತಾರೆ. ಇಂಥ ಒಂದು ಸಿಂಪ್ಟಮ್ಸು, ಅದರಲ್ಲೂ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಇರುತ್ತೆ, ವಾರ್ನಿಂಗ್ ಸಿಂಪ್ಟಮ್ಸ್ ಇರುತ್ತೆ, ಇವೆಲ್ಲ ಫಸ್ಟ್ ಫೇಸ್, ಕ್ರಿಟಿಕಲ್ ಫೇಸ್ ಅಂತ ಎಲ್ಲ ಇರುತ್ತೆ. ಈ ಒಂದು ಇದಕ್ಕೆ ನಾವು ಭಯ ಪಡೋಂಥದ್ದೇನಿಲ್ಲ. ಆದರೆ ಮುಂದಿನ ಒಂದು ಏನು ವ್ಯಾಕ್ಸಿನೇಷನ್ನು ಅಥವಾ ಟ್ರೀಟ್ಮೆಂಟು ಏನು ಇಲ್ಲದೇ ಇರೋದ ಕಾರಣವಾಗಿ ನಾವು ಇವಾಗ ಏನು ಕಂಟ್ರೋಲಿಗೆ ನಾವು ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾಯಿದ್ದೀವಿ. ಈಗ ನೀವು ಹಲವಾರು ವೆಕ್ಟರ್ ಬಾರ್ನ್ ಡಿಸೀಸಸ್ ಬಗ್ಗೆ ಹೇಳಿದ್ರಲ್ಲ, ಈ ಡೆಂಗ್ಯೂ ಈ ಉಳಿದ ವೆಕ್ಟರ್ ಬಾರ್ನ್ ಡಿಸೀಸಸ್ಸಿಂದ ಸ್ಟ್ಯಾಂಡ್ ಔಟ್ ಹೆಂಗಾಗುತ್ತೆ? ಹೆಂಗೆ ಇದು ಈಗ ಇದ್ರ ಮೇಲೆ ಫೋಕಸ್ ಹೆಂಗಿರೋದು ಜಾಸ್ತಿ? ಈಗ ಏನಂತ ಹೇಳಿದ್ರೆ 1960ನೇ ಇಸ್ವಿಯಿಂದ ಸ್ಟಾರ್ಟ್ ಆಗಿರೋಂಥ NVDCP ಕಾರ್ಯಕ್ರಮಗಳಲ್ಲಿ ಮಲೇರಿಯಾಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾಯಿದ್ರು. ಯಾಕೆಂದರೆ ಮಲೇರಿಯಾ ಜಾಸ್ತಿ ಬರ್ತಾಯಿತ್ತು, ಜಾಸ್ತಿ ಡೆತ್ಗಳಾಗ್ತಾಯಿತ್ತು. ಅಂಥ ಸಮಯದಲ್ಲಿ ನಾವು ಮಲೇರಿಯಾಗೆ ಜಾಸ್ತಿ ಕೊಡ್ತಾಯಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ವರ್ಲ್ಡ್ ವೈಡ್ ಇವಾಗ ನಮಗೆ ಪ್ರಾಬ್ಲಮ್ ಆಗಿರೋದಂದರೆ ಡೆಂಗ್ಯೂ. ಕಾರಣ ಏನಂದರೆ ಈಡಿಸ್ ಈಜಿಪ್ಟೆ ಅಂತ ಏನು ಸೊಳ್ಳೆ ಇದೆ, ಅದು ಅಡ್ಯಾಪ್ಟ್ ನೇಚರ್ ಜಾಸ್ತಿ, ಅಡ್ಯಾಪ್ಟಿವ್ ನೇಚರ್. ಏನಪ್ಪ ಅಂತ ಹೇಳಿದ್ರೆ ಎಂಥ ಒಂದು ಕ್ಲೈಮೇಟಲ್ಲೂ ಕೂಡ ಅದು ಬದುಕಂತ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಅಂತ ಹೇಳ್ತಾರೆ. ಅಂಥ ಒಂದು ಇದ್ರ ಕ್ಲೈಮೇಟಲ್ಲೂ ಕೂಡ ಅದು ಬದುಕಂಥ ಒಂದು ಕೆಪಾಸಿಟಿ ಒಂದಿರುತ್ತೆ. ಸೊ ಇದು ನಮ್ಮ ದೇಶದ ಅಥವಾ ನಮ್ಮ ಜಿಲ್ಲೆ ಅಂತ ಅಲ್ಲ, ಇಡೀ ದೇಶ ಪ್ರಪಂಚಾದ್ಯಂತ ಇದು ಹರಡಿದೆ. ಇದಕ್ಕೋಸ್ಕರ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಚ್ಚೆಚ್ಚು ಕೋಟ್ಯಾನು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ಈ ಪಾಪ್ಯುಲೇಷನ್, ಮಸ್ಕಿಟೋ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇದು ಮಾಡ್ತಾಯಿದ್ದಾರೆ. ಮತ್ತು ಈ ಡೆಂಗ್ಯೂ ಜ್ವರದ ಕೆಲವು ಕಾಮನ್ ಸಿಂಪ್ಟಮ್ಸು? ಡೆಂಗ್ಯೂ ಜ್ವರ ಈಗ ವೈರಸ್ ಮಲ್ಟಿಪ್ಲಿಕೇಶನ್ ಆಗಿ 3 ರಿಂದ 5 ದಿನದಿಂದ ಜ್ವರ ಶುರುವಾಗುತ್ತೆ. ಸಿವಿಯರ್ ಹೆಡ್ಏಕ್, ಆಮೇಲೆ ಮುಖ್ಯವಾಗಿ ಇದು ರಿಟ್ರೋ ಆರ್ಬಿಟಲ್ ಪೇನ್ ಅಂತ ಹೇಳ್ತಾರೆ. ಅಂದರೆ ಕಣ್ಣಿನ ಹಿಂಭಾಗ ನೋವಾಗಂಥದ್ದು, ಇದು ಮೇನ್ ಸಿಂಪ್ಟಮ್ಸ್ ಇದ್ರದ್ದು. ಕಣ್ಣಿನ ಹಿಂಭಾಗ ನೋವಾಗಂಥದ್ದು, ರ್ಯಾಶ್ ಇರುತ್ತೆ, ಮತ್ತು ಮೈಲ್ಡ್ ಬ್ಲೀಡಿಂಗ್ ಇರುತ್ತೆ, ಮತ್ತು ಸುಸ್ತಿರುತ್ತೆ. ಇದು ಇದರ ಒಂದು ಸ್ಟಾರ್ಟಿಂಗ್ ಸಿಂಪ್ಟಮ್ಸು. ಮತ್ತು ಕ್ರಿಟಿಕಲ್ ಸಿಂಪ್ಟಮ್ಸ್ ಅಂತ ಬರುತ್ತೆ. ಕ್ರಿಟಿಕಲ್ ಸಿಂಪ್ಟಮ್ಸಲ್ಲಿ ನಿಮಗೆ ಫುಲ್ಲು ವಾಮಿಟಿಂಗ್ ಇರುತ್ತೆ, ಅಬ್ಡಮಲ್ ಪೇನ್ ಇರುತ್ತೆ. ಇದನ್ನು ವಾರ್ನಿಂಗ್ ಸಿಗ್ನಲ್ಸ್ ಅಂತಲೂ ಹೇಳ್ತಾರೆ. ಆಮೇಲೆ ವಾಮಿಟಿಂಗಲ್ಲಿ ಬ್ಲಡ್ಡು ಬರುತ್ತೆ, ಆ ಥರ ಇರುತ್ತೆ. ನೋಸಲ್ಲಿ ಆ ಥರ ಗಮ್ಸ್, ಬ್ಲೀಡಿಂಗ್ ಗಮ್ಸ್, ಆ ಥರದ್ರಲ್ಲಿ ಬ್ಲಡ್ಡು ಕೂಡ ಬರುತ್ತೆ. ಓಕೆ. ಮತ್ತು ಈ ಡೆಂಗ್ಯೂ ಜ್ವರ ಡಯಾಗ್ನೋಸಿಸ್ ಹೆಂಗಾಗೋದು, ಮತ್ತು ಮಿಸ್ಡಯಾಗ್ನೋಸಿಸ್ ಏನೋ ಚಾನ್ಸಸ್ ಎಷ್ಟಿರುತ್ತೆ? ಅಂದರೆ ಪಾಸಿಟಿವ್ ಇದ್ದವ್ರಿಗೆ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್, ಆ ಥರ ಚಾನ್ಸಸ್ ಏನು? ಹಾಂ, ಈಗ ಏನಪ್ಪ ಅಂತ ಹೇಳಿದ್ರೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗೇನೆಂದರೆ ಜನಗಳಿಗೆ ಇದರಲ್ಲಿ ಇವಾಗ ಏನಪ್ಪ ಅಂದರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಸುಮಾರು ಟೆಸ್ಟ್ಗಳು RDT ಕಿಟ್ ಅಂತ ಬರುತ್ತೆ. RDT ಕಿಟ್ಟಲ್ಲಿ ನಮಗೆ ವೈರಸ್ NS1 ಅಂತ ಇರುತ್ತೆ, ಅದಾದ ನಂತರ ಆ್ಯಂಟಿಜಿನ್, ಅದು ಆಮೇಲೆ ಆ್ಯಂಟಿಬಾಡಿ IgM IgG ಅಂತ ಇರುತ್ತೆ. ಇದರಲ್ಲಿ ಮಿಸ್ಕನ್ಸೆಪ್ಷನ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, RDTಲಿ ನಾವು ತುಂಬ ಕನ್ಫರ್ಮೇಟ್ರಿ ಪಾಸಿಟಿವ್ ಅಂತ ತೊಗೊಳೋದಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಜಿಕಾ ಅಥವಾ ಯೆಲ್ಲೋ ಫೀವರು ಅಥವಾ ಚಿಕನ್ಗುನ್ಯಾ ಯಾವುದೇ ವೈರಸ್ಸಿಂದು ಅದು ಕಾಪಿ ಮಾಡಿ ಅದೇ ಫಾಲ್ಸ್ ಪಾಸಿಟಿವ್ ಅಥವಾ ಫಾಲ್ಸ್ ನೆಗೆಟಿವ್ ಕೊಡೋ ಚಾನ್ಸಸ್ ಇರುತ್ತೆ. ನಾವು ಅದಕ್ಕೆ ಏನು ಮಾಡ್ತೀವಿ, ಎಲೈಸಾ ಅಂತ ಹೇಳಿದೆ, PCR ಅಂತ ಇದೆ. ನಾವು ಇವಾಗ ಸದ್ಯದ ನಮ್ಮ ಒಂದು ಜಿಲ್ಲೆಯಲ್ಲಿ PCR ನಾವು ಮಾಡಿಬಿಟ್ಟು ಅದರಲ್ಲಿ ಕನ್ಫರ್ಮೇಷನ್ ಮಾಡಿದ ನಂತರ ಡೆಂಗ್ಯೂ ಕನ್ಫರ್ಮೇಷನ್ ಅಂತೇಳಿ ಆಮೇಲೆ ಅದನ್ನು ಫಾಲೋ ಅಪ್ ಮಾಡಿ ನಾವು ಅದನ್ನು ಟ್ರೀಟ್ಮೆಂಟು ಅಥವಾ ಕಂಟ್ರೋಲ್ ಮೇಜರ್ಸ್ ಏನಿದೆ ಅದನ್ನು ತೊಗೊಳ್ತೀವಿ. ಮತ್ತು ಇದು ಈ ಡೆಂಗ್ಯೂ ಕಾಯಿಲೆಯ ಮಾರಕ ರೇಟ್, ಫೆಟಾಲಿಟಿ ರೇಟ್ ಎಷ್ಟು? ಡೆಂಗ್ಯೂ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಒಂದು 100 ಜನಕ್ಕೆ ಡೆಂಗ್ಯೂ ಸೊಳ್ಳೆ ಕಚ್ಚಿದ್ರೆ ಅದರಲ್ಲಿ 20 ಜನಕ್ಕೆ ಮಾತ್ರ ಸಿಂಪ್ಟಮ್ಸ್ ಬರೋದು. ಇದರಲ್ಲಿ 80% ಸಿಂಪ್ಟಮೆಟಿಕ್ಕೇ ಇದೆ. ಮತ್ತು ಫೆಟಾಲಿಟಿ ರೇಟ್ ಬಂದು ಈ ಫಸ್ಟ್ ಫೇಸಲ್ಲಿ ಫೆಟಾಲಿಟಿ ರೇಟು ಕಂಪೇರಿಟಿವ್ಲಿ ಬೇರೆ ಡಿಸೀಸಿಗೆ ಇದು ಕಡಿಮೆನೇ. ಆದರೆ ಇದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ 80% ನಾವಿಲ್ಲಿ ಸೇಫ್ ಝೋನಲ್ಲಿದ್ದೀವಿ. ಅಂದರೆ ಸೇಫ್ ಝೋನ್ ಅಂದರೆ ಸಿಂಪ್ಟಮೆಟಿಕ್ಕು, ಆಲ್ರೆಡಿ ನಮ್ಮ ಹತ್ರ ವೈರಸ್ ಇರುತ್ತೆ, ನಮಗೆ ಯಾವುದೇ ಜ್ವರ ಬರೋದಿಲ್ಲ. ಸೊ ಅಂಥ ಸಮಯದಲ್ಲಿ ಈ ಈಡಿಸ್ ಮಸ್ಕಿಟೋ ಇನ್ಫೆಕ್ಟ್ ಆಗ್ತಾ ಹೋಗುತ್ತೆ. ನಮಗೆ ಕಚ್ಚಿ ಮಾಮೂಲಿ ನಾರ್ಮಲ್ ಇರ್ತಾರಲ್ಲ ಅವ್ರಿಗೆ ಕಚ್ಚಿರುತ್ತೆ, ಏನೂ ಆಗೋಲ್ಲ. ಸೊ ಇನ್ಫೆಕ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಫೆಟಾಲಿಟಿ ರೇಟು ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಡೆಂಗ್ಯೂನಲ್ಲಿ ಡೆಂಗ್ಯೂ 1, ಡೆಂಗ್ಯೂ 2, ಡೆಂಗ್ಯೂ 3, ಡೆಂಗ್ಯೂ 4, ಹಾಗೆ ಸೀರೋ ಟೈಪ್ಸ್ ಅಂತ, ಸೀರೋ ಟೈಪ್ 1, 2, 3, 4, ಡೆಂಗ್ಯೂ 1, 2, 3, 4 ಅಂತ ಇದೆ ಇಂಡಿಯಾದಲ್ಲಿ. ವರ್ಲ್ಡಲ್ಲೂ ಅಷ್ಟೇ 4 ಇರುತ್ತೆ. ಜೊತೆಗೆ ಈಗ ಇಂಡೋನೇಷ್ಯಾದಲ್ಲಿ 1 ಬಂದಿದೆ. ಅದು ಬಿಟ್ಟರೆ ಇಂಡೋನೇಷ್ಯಾದಲ್ಲಿ ಬಿಟ್ಟರೆ ಮತ್ತು ಬೇರೆ ಕಡೆ ಎಲ್ಲೂ ಬಂದಿಲ್ಲ. ಸೊ ಹಂಗಾಗಿ 4 ಇಂಪಾರ್ಟೆಂಟು. ಆದರೆ ಫಸ್ಟ್ ಡೆಂಗ್ಯೂ ಏನು ಬರುತ್ತೆ, ಡೆಂಗ್ಯೂ 1, ಆವಾಗ ಆಟೋಮೆಟಿಕಲಿ ಒಂದು 3-4 ದಿನದಿಂದ ಜ್ವರ ಬಂದು ಟ್ರೀಟ್ಮೆಂಟ್ ತೊಗೊಂಡು ವಾಸಿ ಆಗುತ್ತೆ. ಆಟೋಮೆಟಿಕಲಿ ಆ ಒಂದು ಏನು ವೈರಸ್ಸಿಗೆ ಆ್ಯಂಟಿಬಾಡಿ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ಅದು ಪರ್ಮನೆಂಟಾಗಿ ಲೈಫ್ ಲಾಂಗ್ ಅದಕ್ಕೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಸೊ ನಮಗೆ ಫೆಟಾಲಿಟಿ ರೇಟ್ ಯಾವಾಗ ಆಗುತ್ತೆ, ಸೆಕೆಂಡ್ ಟೈಮ್ ಬಂದಾಗ ಮೋರ್ ಡೇಂಜರಸ್ಸು. ಫಸ್ಟ್ ಟೈಮು
ಇರುತ್ತೆ, ಅದು ರೇರ್. ಬಟ್ ಸೆಕೆಂಡ್ ಟೈಮ್ ಡೆಂಗ್ಯೂ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಅಂಥ ಸಮಯದಲ್ಲಿ ಈ ಫೆಟಲಿಟಿ ರೇಟ್ ಜಾಸ್ತಿ ಆಗುತ್ತೆ, ಸಿವಿಯಾರಿಟಿ ಜಾಸ್ತಿ ಆಗುತ್ತೆ. ಕಂಟಿನ್ಯೂಸ್ಲಿ ಸಬ್ಸಿಕ್ವೆಂಟಾಗಿ ಡೆಂಗ್ಯೂ ಪಾಸಿಟಿವ್ ಒಂದು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಅಂದಾಗ ಸಬ್ಸಿಕ್ವೆಂಟ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಥರ. ಸೊ ಈ ಡೆಂಗ್ಯೂ ಜ್ವರ ಇದೆಯಲ್ಲ, ಇದಕ್ಕೆ ಯಾವ್ದಾದ್ರು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆಯಾ ಅಥವಾ ಅದಕ್ಕೆ ಇರೋ ಸಿಂಪ್ಟಮ್ಸ್ ಮೇಲೆ ಟ್ರೀಟ್ಮೆಂಟ್ ಆಗುತ್ತಾ? ಇಲ್ಲ, ಡೆಂಗ್ಯೂಗೆ ಇದುವರೆಗೂ ಯಾವುದೇ ವೈರಸ್ಸಿಗೂ ಸಿಮ್ಟಮ್ಸ್ ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಬಿಟ್ಟರೆ ಯಾವುದು ಅದಕ್ಕೆ ಪರ್ಟಿಕ್ಯುಲರಾಗಿ ವಾಸಿ ಆಗೋಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಈಗ ಸದ್ಯ ವ್ಯಾಕ್ಸಿನೂ ಕೂಡ ಇಲ್ಲ. ವ್ಯಾಕ್ಸಿನ್ನು ಈಗ ಕಂಡುಹಿಡಿತಾ ಇದ್ದಾರೆ. ಆಲ್ರೆಡಿ ಇವಾಗ ಕೆಲವು ಕಡೆ ಮಾತ್ರ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. 6ರಿಂದ 45 ವರ್ಷದ ಒಳಗಡೆ ಇದ್ದಂಥವರಿಗೆ, ಯಾರು ವಲ್ನರಬಲ್ ಪಾಪ್ಯುಲೇಷನ್ ಅಂದರೆ ಸಣ್ಣ ಮಕ್ಕಳು, ತುಂಬ ಏಜ್ ಆದಂಥವ್ರು ಮತ್ತು ಪ್ರೆಗ್ನೆಂಟ್ ಈ ಥರ ಎಲ್ಲ ಸ್ವಲ್ಪ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂತೇಳಿದ್ರೆ ಅವರಿಗೆ ಈ ಒಂದು ಈಡಿಸ್ ಸೊಳ್ಳೆ ಕಚ್ಚುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಈಡಿಸ್ ಸೊಳ್ಳೆ ಒಂದು ಡೇಬೇಟರ್ ಆಗಿರೋದ್ರಿಂದ, ಸೊ ಹಂಗಾಗಿ ವ್ಯಾಕ್ಸಿನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಸೊ ಇದರಲ್ಲಿ ಇವಾಗ ಕ್ಯೂಡೆಂಗಾ ಅಂತ ಒಂದು ವ್ಯಾಕ್ಸಿನ್ ಇದೆ, ಆಮೇಲೆ ಡೆಂಗ್ಯೂ ಸೋವಿಯಾ ಅಂತ ಒಂದಿದೆ. ಇವೆರಡು ಆಲ್ರೆಡಿ ಬಂದು ಚಾಲನೆಯಲ್ಲಿ ಆಗ್ತಾಯಿದೆ. ಬಟ್ ಇನ್ನೂ ನಮ್ಮ ಒಂದು ಇದಕ್ಕೆ ಫುಲ್ ಬಿಟ್ಟಿಲ್ಲ. ಬಟ್ ಇಂಡಿಯಾದೊಂದು ಕಂಡುಹಿಡ್ದಿದ್ದಾರೆ. ಅಲ್ಲದೆ ಫೇಸ್ 3 ಅದು ಫೇಸ್ 3 ಇನ್ನು 2025 ಅಕ್ಟೋಬರ್ ಅಷ್ಟೊತ್ತಿಗೆ ಅದು ಒಂದು ಲೆವೆಲಿಗೆ ಫೇಸ್ 3 ಮುಗಿಯುತ್ತೆ. ಡೆಂಗಿ ಆಲ್ ಅಂತ ಅದು ಇನ್ನೂ ಟೆಸ್ಟಲ್ಲಿದೆ. ಇನ್ನೂ ಒಂದು 2027 ಏನಾದರೂ ಅದು ಲಾಂಚ್ ಆಗೋಕ್ಕೆ ಕೂಡ ಸಾಧ್ಯತೆ ಇರ್ಬೋದು. ಈಗ ನೀವು ಕೆಲವು ಸಿಂಪ್ಟಮ್ಸನ್ನು ಮೆನ್ಷನ್ ಮಾಡಿದ್ರಲ್ಲ, ಆ ಸಿಂಪ್ಟಮ್ಸನ್ನು ನೋಡಿಕೊಂಡು ಯಾವ ಸಿಂಪ್ಟಮ್ಸ್ ಅಥವಾ ಯಾವ ಲೆವೆಲಿಗೆ ರೀಚ್ ಆದಾಗ ಮೆಡಿಕಲ್ ಅಟೆನ್ಷನ್ ಸೀಕ್ ಔಟ್ ಮಾಡಬೇಕು? ಈಗ ನಾನೇನು ಹೇಳಿದೆ, 80%ಗೆ ಎಸಿಂಪ್ಟಮೆಟಿಕ್ಕು, 20% ಮಾತ್ರ ನಮಗೆ ಗೋಚರ ಆಗೋದು. ಆ 20%ನೇ ನಾವು ತಡ್ಕೊಳಕ್ಕಾಗ್ತಾಯಿಲ್ಲ. ಆ 20% ಏನು ಪೇಷಂಟ್ ಇದ್ದಾರೆ ಅದರಲ್ಲಿ ಎಲ್ಲರೂ ಮೆಡಿಕಲ್ಸ್ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತೀನಿಲ್ಲ. ಯಾಕೆಂದರೆ ಇದರಲ್ಲಿ ಯಾವುದೇ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇಲ್ಲ. ವಾಸಿಯಾಗೋಕ್ಕೆ ಟ್ರೀಟ್ಮೆಂಟ್ ಇದ್ದರೆ ತಕ್ಷಣ ಜ್ವರ ಬಂದ ತಕ್ಷಣ ಹೋಗಿ ಡೆಂಗ್ಯೂ ಅಂತ ಪಾಸಿಟಿವ್ ಬಂತು, ಹೋಗಿ ಡಾಕ್ಟರ್ ಹತ್ರ ಹೋಗಬೇಕು, ಅಡ್ಮಿಟ್ ಆಗಬೇಕು, ಈ ಥರ ಇದೆಲ್ಲ ಏನೂ ಇಲ್ಲ. ಇದರಲ್ಲಿ ಏನಂದರೆ ರೆಸ್ಟ್ ತೊಗೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ರೆಸ್ಟ್ ತೊಗೊಳ್ಬೇಕು. ಅದಾದಮೇಲೆ ಹೆಚ್ಚು ನೀರು, ಪಪ್ಪಾಯ ಹಣ್ಣಿಂದು ಆಗಿರ್ಬೋದು. ಪಪ್ಪಾಯ ಹಣ್ಣಿಂದೇ ಅಂತ ಏನಿಲ್ಲ, ಪಪ್ಪಾಯ ಹಣ್ಣಿನ ಜೊತೆಗೆ ಬೇರೆ ಯಾವುದು ಫ್ರೂಟ್ಸ್ಗಳಿದೆ ಎಲ್ಲದ್ರದ್ದು ಜ್ಯೂಸ್ಗಳನ್ನು ಕುಡಿಬೋದು. ಜೊತೆಗೆ ಅದ್ರ ಜೊತೆಗೆ ಏನಾಗುತ್ತೆ, ಈಗ ಫಸ್ಟ್ ಫೇಸಲ್ಲಿ ಇಷ್ಟ ಆಗೋಗುತ್ತೆ, ರೆಸ್ಟ್ ತೊಗೊಳ್ತಾ ಇರ್ತೀರ. ಅಂಥ ಸಮಯದಲ್ಲಿ ಏನಾದರೂ ಒಂದು ವಾರ ಬಿಟ್ಟು ಮತ್ತು ವಾಮಿಟ್ ಆಗೋಂಥದ್ದು, ಹೊಟ್ಟೆ ನೋವು ಬರೋಂಥದ್ದು, ಆವಾಗ ನೀವು ಗ್ಯಾಸ್ಟ್ರಿಕ್ಕು ಅಥವಾ ಇನ್ನೇನೋ ಮಾತ್ರೆ ನುಂಗಿದ್ನಲ್ಲ ಅದಕ್ಕೆ ಅಂತೇಳಿ ಮನೇಲಿ ಕೂರಬಾರ್ದು. ಆವಾಗ ಮೆಡಿಕಲ್ ಅಟೆನ್ಷನ್ನು ಬೇಕಾಗುತ್ತೆ. ಸೊ ನಿಮ್ಮ ಪ್ರಕಾರ ಸಿಂಪ್ಟಮ್ಸ್ ತುಂಬ ಸಿವಿಯರ್ ಇಲ್ಲ, ಮಾಡ್ರೇಟ್, ಟಾಲರೇಬಲ್ ಅಂದರೆ ಇದನ್ನು ಮನೇಲೇ ಟ್ರೀಟ್ ಮಾಡ್ಕೋಬೋದಾ? 100% ಮನೇಲೇ ಮಾಡ್ಕೋಬೋದು. ಅದರಲ್ಲೇನೋ ಇದೇನಿಲ್ಲ, ಮನೇಲೇ ಮಾಡ್ಕೋಬೋದು. ಸೊ ಇಷ್ಟು ಸಿಂಪ್ಟಮ್ಸ್ ಬಗ್ಗೆ ಎಲ್ಲ ಹೇಳಿದ್ರಿ. ಇದನ್ನು ಪ್ರಿವೆಂಟ್ ಮಾಡೋದು ಹೆಂಗೆ? ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಸೊ ಕ್ಯೂರ್ ಮಾಡೋದಕ್ಕಿಂತ ಇದನ್ನು ಪ್ರಿವೆಂಟ್ ಮಾಡೋದು ಹೆಂಗೆ? ಹೌದು. ಈಗ ನಾವಿವಾಗ ಸದ್ಯದಲ್ಲಿ ಇದಕ್ಕೆ ಡೆಂಗ್ಯೂಗೆ ಟ್ರೀಟ್ಮೆಂಟ್ ಆಗಿರ್ಬೋದು, ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಆಗಿರ್ಬೋದು, ವ್ಯಾಕ್ಸಿನ್ ಇಲ್ಲದೆ ಇರೋದ್ರಿಂದ ನಮಗೆ ಇವಾಗ ಉಳಿದಿರೋದು ಪ್ರಿವೆನ್ಷನ್ ಒಂದೇ, ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್. ಸೊ ಪ್ರಿವೆನ್ಷನ್ ಬಂದು ನಮಗೆ ಬಹಳಷ್ಟು ಇವಾಗ IVM ಅಂತೇಳಿ ಮಲೇರಿಯಾ ಮತ್ತು ಬೇರೆ ಡಿಸೀಸ್ಗಳಲ್ಲಿ ನಾವು ಅಳವಡಿಸ್ಕೊಂಡು ಹೋಗಿದ್ದೀವಿ, ಇಂಟಿಗ್ರೇಟೆಡ್ ವೆಕ್ಟರ್ ಮ್ಯಾನೇಜ್ಮೆಂಟ್ ಅಂತ. ಆ ಅಂಡ್ರಲ್ಲಿ ನಾವು ಫಿಸಿಕಲ್ ಮೆಥಡು, ಕೆಮಿಕಲ್ ಮೆಥಡು, ಬಯಲಾಜಿಕಲ್ ಮೆಥಡು, ಪರ್ಸನಲ್ ಪ್ರೊಟೆಕ್ಷನ್ನು, ಈ ರೀತಿ ಸೋರ್ಸ್ ರಿಡಕ್ಷನ್, ಎನ್ವಿರಾನ್ಮೆಂಟ್. ಈಗ ಫಿಸಿಕಲ್ ಮೆಥಡಲ್ಲಿ ಬಂದು ಸೋರ್ಸ್ ರಿಡಕ್ಷನ್ ಮಾಡ್ತೀವಿ. ಡೆಂಗ್ಯೂಗೆ ಮೇನ್ ಇಂಪಾರ್ಟೆಂಟು ಪ್ರಿವೆನ್ಷನ್ ಅಂದರೆ ಸೋರ್ಸ್ ರಿಡಕ್ಷನ್ ಅಂದರೆ ಏನಂದರೆ ಏನು ಒಂದು ಈ ಡೆಂಗ್ಯೂ ಹರಡಿಸೋಂಥ ಸೊಳ್ಳೆ ಏನಿದೆ, ಈಡಿಸ್ ಫ್ಯಾಮಿಲಿ. ಈಡಿಸಲ್ಲಿ 2 ಜಾತಿ ಇದೆ, ಈಡಿಸ್ ಆಲ್ಬೋಪಿಕ್ಟಸ್, ಈಡಿಸ್ ಈಜಿಪ್ಟೆ ಅಂತ. ಮೇನ್ ಇವೆರಡು ಏನು ಸ್ಪೀಸೀಸ್ ಇದೆ, ಇದರಿಂದ ಡೆಂಗ್ಯೂ ಹರಡೋಂಥದ್ದು. ಸೊ ಇದು ಏನಪ್ಪ ಅಂದರೆ ಕಂಟೈನರ್ ಬ್ರೀಡರ್ ಅಂತೀವಿ. ಇದು ಮೊಟ್ಟೆ ಎಲ್ಲಿಡುತ್ತೆ ಅಂತ ಹೇಳಿದ್ರೆ, ಸಣ್ಣ ಸ್ವಲ್ಪ ಒಂದೇ ಒಂದು ಟೀ ಕಪ್ ಇದ್ದಿದ್ದು ಸಿಕ್ಕಿದ್ರು ಅದರಲ್ಲಿಡುತ್ತೆ, ಟೈರಲ್ಲಿಡುತ್ತೆ, ಮಡಿಕೆಯಲ್ಲಿಡುತ್ತೆ, ಚಿಪ್ಪು ಸಿಕ್ಕಿದ್ರೆ ಚಿಪ್ಪಲ್ಲಿ ನೀರಿತ್ತು ಅಂದರೆ ಅಲ್ಲಿಡುತ್ತೆ. ಸೊ ಹಂಗಾಗಿ ಇದನ್ನು ಈಗ ಇದು ಫ್ಲವರ್ ವಾಸ್ ಇರುತ್ತಲ್ಲ, ಫ್ಲವರ್ ವಾಸ್ ಕೆಳಗಡೆ ಪ್ಲೇಟ್ ಇಟ್ಟಿರ್ತೀರ, ನೀರು ಹಾಕ್ತೀರಾ, ನೀರು ಕೆಳಗಡೆ ನಿಲ್ಲುತ್ತೆ, ಹಂಗೆ ಅವಾಗ ಅಲ್ಲಿ ಮೊಟ್ಟೆ ಇಡುತ್ತೆ. ಸೊ ಇದು ಫ್ರೆಶ್ ವಾಟ್ರಲ್ಲಿ ಇಂಪಾರ್ಟೆಂಟಾಗಿ ಮೊಟ್ಟೆ ಇಡುತ್ತೆ. ಇವಾಗ ಗೊಚ್ಚೆ ನೀರಲ್ಲಿ, ಚರಂಡಿ ನೀರಲ್ಲಿ ಈ ಒಂದು ಸೊಳ್ಳೆ, ಈಡಿ ಸೊಳ್ಳೆ ಮೊಟ್ಟೆ ಇಡಲ್ಲ. ಸೊ ಹಂಗಾಗಿ ನಾವು ಇದಕ್ಕೆ ಸೋರ್ಸ್ ರಿಡಕ್ಷನಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೋರ್ಸ್ ರಿಡಕ್ಷನ್ ಆದ ನಂತರ ಎನ್ವಿರಾನ್ಮೆಂಟಲ್ ಮ್ಯಾನಿಪ್ಯುಲೇಷನ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಕೆಲವೊಂದು ಗುಂಡಿ ಇರುತ್ತೆ, ಅದು ಅಲ್ಲಿ ನೀರು ಯಾವಾಗಲೂ ತುಂಬ್ತಾ ಇರುತ್ತೆ, ಅಲ್ಲಿ ಮಾಮೂಲಿ ಅದು ಮೊಟ್ಟೆ ಇಡ್ತಾ ಹೋಗ್ತಿರುತ್ತೆ. ಅದನ್ನು ನಾವೇನು ಮಾಡಬೇಕು, ಅದ್ರ ಹ್ಯಾಬಿಟೇಟ್ನ, ಅದು ಮೊಟ್ಟೆ ಇಡೋ ಸ್ಥಳನ ಅದನ್ನು ಡಿಸ್ಟರ್ಬ್ ಮಾಡಬೇಕು. ಅದಕ್ಕೆ ಮಣ್ಣನ್ನು ಮುಚ್ಚಂಥದ್ದು ಕ್ಲೋಸ್ ಮಾಡಿಬಿಡ್ಬೇಕು, ಆ ಥರ. ಅದು ನೆಕ್ಸ್ಟು ಏನು ಪರ್ಸನಲ್ ಪ್ರೊಟೆಕ್ಷನ್, ಅದು ಬಿಟ್ಟರೆ ನಾವು ಪರ್ಸನಲ್ ಪ್ರೊಟೆಕ್ಷನ್ ಮಾಡ್ಕೋಬೇಕು, ನಮ್ದು ಇಂಪಾರ್ಟೆಂಟ್ ಅದು. ಯಾಕೆಂದರೆ ಎಲ್ಲೆಲ್ಲ ಎಂತಿದೆ ನೆಟ್ ಯೂಸ್ ಮಾಡಬೇಕು ನೈಟು. ಮತ್ತು ಇದು ಮೇನ್ ಇಂಪಾರ್ಟೆಂಟ್ ಡೇಬೇಟರು.
ಡೇ ಬೆಟರ್ ಆಗಿದ ತಕ್ಷಣ ನಾವು ಶಾಲಾ ಕಾಲೇಜು ಸ್ಕೂಲ್ಗಳಲ್ಲೆಲ್ಲ ಅವೇರ್ನೆಸ್ ಕಾರ್ಯಕ್ರಮ ನಮ್ಮ ಆರೋಗ್ಯ ಇಲಾಖೆಯಿಂದ ಸ್ಕೂಲ್ಗಳಲ್ಲಿ ಎಲ್ಲ ಒಂದು ನಮ್ಮ ಒಂದು ಆರೋಗ್ಯ ಇಲಾಖೆಯಲ್ಲಿ ನಮ್ಮ DHO ಆಗಿರ್ಬೋದು, ನಮ್ಮ DMO ಆಗಿರ್ಬೋದು, DSO ಆಗಿರ್ಬೋದು, ಎಲ್ಲ RCH ಆಫೀಸರ್ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಅವರ ಒಂದು ಸಹಾಯ ಸಪೋರ್ಟಿಂದ ನಾವು ಎಲ್ಲ ಕಡೆ ನಾವು ಅದನ್ನು ಈ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ವಿ. ಅಲ್ಲಿ ಎಲ್ಲ ಶಾಲೆಯ ಮುಖ್ಯಸ್ಥರಿಗೆ ನಾವು ಆ ಒಂದು ವಿಂಡೋದಲ್ಲಿ ವಿಂಡೋ ನೆಟ್ ಹಾಕ್ಬೇಕು, ಮಸ್ಕಿಟೋ ನೆಟ್ ಹಾಕ್ಬಿಡ್ಬೇಕು, ಇದೆಲ್ಲ ನಾವು ಇನ್ಫಾರ್ಮೇಷನ್ ಕೊಟ್ಟು ಬಂದಿದ್ದೀವಿ. ಬ್ರೀಡಿಂಗ್ ಸೈಟು ಸಣ್ಣ ಮಕ್ಕಳಿಗೂ ಕೂಡ ಬ್ರೀಡಿಂಗ್ ಸೈಟು ಹೆಂಗೆ ಕಂಡುಹಿಡಿಯೋದು, ಯಾವ ಥರ ಇದು ಮಾಡೋದು, ಲಾರ್ವಾ ಹೆಂಗಿರುತ್ತೆ ಅದನ್ನೆಲ್ಲ ಹೇಳಿದ್ದೀವಿ. ಇದು ಒಂದು ಸೋರ್ಸ್ ರಿಡಕ್ಷನ್ ಪಾರ್ಟು. ಮತ್ತು ಬಯಲಾಜಿಕಲ್ ಮೆಥಡು ಇದೆ. ಬಯಲಾಜಿಕಲ್ ಮೆಥಡಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇದು ಏನು BTI ಅಂತ ಹೇಳಿದೆ. BTI ಅಂತ ಹೇಳಿದ್ರೆ ಬ್ಯಾಸಿಲಸ್ ಥಿರಂಜಿಯೆನ್ಸಿಸ್ ಇಸ್ರೇಲಿಯನ್ಸಿಸ್ ಅಂತೊಂದು ಬ್ಯಾಕ್ಟೀರಿಯಾ. ಅದನ್ನು ನಾವು ಅದು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ, ಪೌಡ್ರ್ ಫಾರ್ಮಲ್ಲಿರುತ್ತೆ. ನೀವು ಲಿಕ್ವಿಡ್ ಫಾರ್ಮಲ್ಲಿದ್ದರೆ ಅದನ್ನು ಸ್ಪ್ರೇ ಟೈಪ್ ಫುಲ್ ಕೆಲವೊಂದೆಲ್ಲ ದೊಡ್ಡದಿರುತ್ತೆ ಕಂಟೈನರು, ಅದನ್ನು ಚೆಲ್ಲಕ್ಕಾಗೋದಿಲ್ಲ. ಅಥವಾ ಕೆರೆ ಟೈಪ್ ಇರುತ್ತೆ, ಅದನ್ನೇನು ಮಾಡೋಕ್ಕಲ್ಲ. ಅಲ್ಲಿ ಲಾರ್ವಾ ಇರುತ್ತೆ, EDC ಮೊಟ್ಟೆ ಇಡುತ್ತೆ, ಫ್ರೆಶ್ ವಾಟರ್ ಇರುತ್ತೆ. ಸೊ ಅಂಥ ಒಂದು ಜಾಗದಲ್ಲಿ ನಾವು ಅದನ್ನು BTIನ ಸ್ಪ್ರೇ ಮಾಡ್ಬೋದು. ಪೌಡ್ರ್ ಫಾರ್ಮ್ ಇದ್ದರೆ ಅದನ್ನು ಹಾಕ್ಬೋದು, ಹಂಗೆ ಸ್ಪ್ರೆಡ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಇದು ಒಂದು ಇನ್ನೊಂದೇನೆಂದರೆ ಬಯಲಾಜಿಕಲ್ ಏನಿದೆ ಇವಾಗ ಮೆಥಡ್ ನಾವು ಏನು ಉಪಯೋಗಿಸ್ತೀವಿ, ಅದರಿಂದ ಹ್ಯೂಮನ್ಸಿಗಾಗಿರ್ಬೋದು, ಪ್ಲ್ಯಾಂಟ್ಸಿಗೆ, ಎನಿಮಲ್ಸಿಗೆ ಯಾವುದು ತೊಂದರೆ ಆಗೋದಿಲ್ಲ ಆ ಒಂದು ಮೆಥಡಿಂದ. ಬಟ್ ಕೆಮಿಕಲಿಂದ ಚಾನ್ಸಸ್ ಇರುತ್ತೆ ಸ್ವಲ್ಪ ಪರ್ಸೆಂಟೇಜು. ಬಟ್ ಅದರಲ್ಲೂ ಇನ್ನೂ ಒಂದು ಕೆಮಿಕಲ್ ಆರ್ಗಾನೋಫಾಸ್ಫೇಟ್ ಗ್ರೂಪಲ್ಲಿ ಒಂದು ಟೆಮೆಫೋಸ್ ಅಂತ ಒಂದಿದೆ. ಟೆಮೆಫೋಸ್ 50% ಎಮಿಲ್ಸಿಫೈಡ್ ಸೊಲ್ಯೂಷನ್ ಅಂತ ಅದನ್ನು ನಾವು ಡೈಲ್ಯೂಷನ್ ಮಾಡ್ಕೊತೀವಿ. ಒಂದು 49 ml ನೀರಿಗೆ 1 ml ಸೇರಿಸಿ 50% ಮಾಡಿಕೊಂಡು ಅದನ್ನು ಸೊಲ್ಯೂಷನ್ನ 10 ಲೀಟ್ರಿಗೆ 1 ml ಹಂಗೆ ನಾವು ಹಾಕ್ತೀವಿ. ಅದನ್ನು ನಮ್ಮ ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಎಲ್ಲ ಆಶಾ ವರ್ಕರ್ ಎಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅದನ್ನು ನಾವು ಮೆಥಡಾಗಿ ಮಾಡ್ತೀವಿ. ತುಂಬ ಎಪಿಡೆಮಿಕ್ ಆಗಿ ತುಂಬ ಫುಲ್ಲು ಎಲ್ಲ ಡೆಂಗ್ಯೂ ಪಾಸಿಟಿವ್ ಬರ್ತಾಯಿದೆ, ನಮ್ಮ ಕೈ ಮೀರೋಗ್ತಾ ಇದೆ ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಥರ್ಮಲ್ ಫಾಗು, ಅಡಲ್ಟ್ ಮಸ್ಕಿಟೋ ತಕ್ಷಣಕ್ಕೆ ಅಡಲ್ಟ್ ಮಸ್ಕಿಟೋ ನಾವು ಸಾಯಿಸಬೇಕು. ಯಾಕೆಂದರೆ ಲಾರ್ವಾ ಮಾಡ್ತಾ ಹೋದರೆ ಇಲ್ಲಿ ಸೊಳ್ಳೆ ಕಚ್ಚಿ ಎಲ್ಲ ಡೆಂಗ್ಯೂ ಪಾಸಿಟಿವ್ ಬರ್ತಾಯಿದೆ. ಸೊ ಹಂಗಾಗಿ ನಾವು ಅಡಲ್ಟ್ ಮಸ್ಕಿಟೋ ಸಾಯಿಸಬೇಕಂದ್ರೆ ಥರ್ಮಲ್ ಫಾಗಿಂಗ್ ಮಾಡಿ ನೀವೆಲ್ಲ ನೋಡಿರ್ಬೋದು. ಹೊಗೆ ಬರುತ್ತೆ ತುಂಬ, ಅದನ್ನು ಇದು ಮಾಡಿರ್ತೀವಿ. ಅದರಲ್ಲಿ ಪೆರಿಥ್ರಾಯ್ಡ್ ಉಪಯೋಗಿಸ್ತಿರ್ತೀವಿ, ಪೆರಿಥ್ರಾಯ್ಡ್ ಗ್ರೂಪಿಂದ ಡೆಲ್ಟಾಮೈಥ್ರಿನ್ ಅಂತ. ಅದನ್ನು ಉಪಯೋಗಿಸ್ಬಿಟ್ಟು ನಾವು ಎಲ್ಲೆಲ್ಲಿ ತುಂಬ ಪಾಸಿಟಿವ್ ಏರಿಯಾ ಇರುತ್ತೆ ಅಂಥ ಏರಿಯಾಗಳಲ್ಲಿ ನಾವು ಅದನ್ನು ಫಾಗಿಂಗ್ ಮಾಡ್ತೀವಿ. ಅದು ಒಂದು ಮೆಥಡು. ಇದನ್ನು ಮತ್ತು ಆಮೇಲೆ ಸ್ಪ್ರೇಗಳೆಲ್ಲ ಇದೆ, ಸುಮಾರು ಕೆಮಿಕಲ್ ಸ್ಪ್ರೇಗಳೆಲ್ಲ. ಅದು ತುಂಬ ಎಪಿಡೆಮಿಕ್, ಇನ್ನೇನು ಮಾಡೋಕ್ಕೆ ಬೇರೆ ಸಾಧ್ಯ ಇಲ್ಲ ಅನ್ನೋ ಒಂದು ಇದರಲ್ಲಿ ಮಾತ್ರ ನಾವು ಉಪಯೋಗಿಸ್ತೀವಿ. ಇಲ್ಲಾಂದರೆ ನಾವು ಉಪಯೋಗಿಸಲ್ಲ. DDT ಕೂಡ ಕೆಲವೊಂದು ಕಡೆ ಉಪಯೋಗಿಸ್ತಿದ್ವಿ, ಅದನ್ನು ತುಂಬ ರೇರಾಗಿ ನಾವು ಉಪಯೋಗಿಸ್ತೀವಿ ಈಗ. ಯಾಕೆಂತ ಹೇಳಿದ್ರೆ ಅದು ಮನುಷ್ಯನ ಆರೋಗ್ಯಕ್ಕೆ ಹಾನಿಕರ ಇರೋದ್ರಿಂದ ನಾವು ಅದನ್ನು ಏನೇ ನಮಗೆ ಇನ್ನೇನು ಬೇರೆ ದಾರಿ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಮಾತ್ರ ನಾವು ಅದನ್ನು ಉಪಯೋಗಿಸ್ತೀವಿ. ಈಗ ನೀವು ಗೌರ್ಮೆಂಟ್ ಆ್ಯಂಡ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಹೆಂಗೆ ಇದನ್ನು ಪ್ರಿವೆಂಟ್ ಮಾಡ್ತಾರೆ ಅಂತ ಹೇಳಿದ್ರಿ. ಕಮ್ಯುನಿಟೀಸ್, ವಿ ಆ್ಯಸ್ ಎ ಪೀಪಲ್, ಅಲ್ಲಿ ಲೋಕಲ್ಸು ಅವರ ಏರಿಯಾದಲ್ಲಿ ಡೆಂಗ್ಯೂನ ಕಡಿಮೆ ಮಾಡೋಕ್ಕೆ ಅಥವಾ ಎನಿ ವೆಕ್ಟರ್ ಬಾರ್ನ್ ಡಿಸೀಸ್ ಫಾರ್ ದ್ಯಾಟ್ ಮ್ಯಾಟರ್ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಅವ್ರು ಹೆಂಗೆ ವರ್ಕ್ ಮಾಡ್ಬೋದು? ಓಕೆ, ಈಗೇನೆಂದರೆ ಇದರಲ್ಲಿ ಡೆಂಗ್ಯೂದಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಪಾತ್ರದ ಜೊತೆಗೆ ನಮ್ಮದು 40% ಅಷ್ಟೇ, 60% ಕಮ್ಯುನಿಟಿದೇ ಇರುತ್ತೆ. ನಾವು ಕಮ್ಯುನಿಟಿನ ತುಂಬ ಎಜುಕೇಟ್ ಮಾಡ್ತೀವಿ, ಎಲ್ಲಿ ಬ್ರೀಡಿಂಗ್ ಸೈಟ್ ಇರುತ್ತೆ, ಮತ್ತು ಈ ಮಸ್ಕಿಟೋದ ಲೈಫ್ ಸೈಕಲನ್ನು ಅವರಿಗೆ ಹೇಳ್ತೀವಿ. ಎಗ್ಸು ಎಲ್ಲಿ ಇಡುತ್ತೆ, ಇಷ್ಟು ಒಂದು ಸೊಳ್ಳೆ 400 ರಿಂದ 800 ಮೊಟ್ಟೆಗಳನ್ನು ಇಡುತ್ತೆ ಒಂದು ಸಲಿಗೆ. ಅದೇ ರೀತಿ ಅದ್ರ ಲೈಫ್ ಟೈಮಲ್ಲಿ 4 ಸಲ ಇಡುತ್ತೆ. ಅಲ್ಲಿಗೆ 1600 ರಿಂದ 3200 ತನಕ ಮೊಟ್ಟೆ ಇಡುತ್ತೆ. ಒಂದು ಸೊಳ್ಳೆ ಸ್ಟೋರಿ ಇದು. ಒಂದು ಸೊಳ್ಳೆ ಇಲ್ಲಿ ಒಂದು ಜಾಗದಲ್ಲಿ ಮೊಟ್ಟೆ ಇಟ್ಟು ಲಾರ್ವಾ ಕನ್ವರ್ಟ್ ಆಗಿ ಅದು ಅಡಲ್ಟ್ ಆಯಿತು ಅಂದರೆ ಅದ್ರ ಫ್ಲೈಟಿಂಗ್ ರೇಂಜ್ ಅಂತ ಇರುತ್ತೆ. ಫ್ಲೈಟಿಂಗ್ ರೇಂಜ್ ಅದು ಬಂದುಬಿಟ್ಟು ಅಪ್ ಟು 400 ಮೀಟರ್, ಅಂದರೆ ನಿಯರ್ಲಿ 1/2 ಕಿಲೋಮೀಟ್ರ್ ತನಕ ಅದ್ರ ಫ್ಲೈಟಿಂಗ್ ರೇಂಜ್ ಇರುತ್ತೆ. ಹಾಗಂತ ನಮ್ಮ ಸುತ್ತಮುತ್ತ ಚೆನ್ನಾಗಿ ಇಟ್ಕೊಬೇಕು, ಜೊತೆಗೆ ನಮ್ಮ ಏರಿಯಾನೇ ಫುಲ್ ವಾರ್ಡೇ ಚೆನ್ನಾಗಿ ಇಟ್ಕೋಬೇಕು. ಯಾಕೆಂದರೆ 1/2 ಕಿಲೋಮೀಟ್ರ್ ಬರುತ್ತೆ ಅದು ಸೊಳ್ಳೆ. ಅದು ಇನ್ಫೆಕ್ಟೆಡ್ ಈಡಿಸ್ ಸೊಳ್ಳೆ ಏನಾದರೂ ಒಂದು ಇನ್ಫೆಕ್ಟೆಡ್ ಆಗಿತ್ತು ಅಂತೇಳಿ ಹೇಳಿದ್ರೆ ಅದೇನಾದರೂ ಮೂಮೆಂಟ್ ಆಗಬೇಕು, ಅಲ್ಲಿ ಯಾರೂ ಸಿಕ್ಕಲಿಲ್ಲ ಮನುಷ್ಯರು ಅಂದರೆ ಅದು ಸೆನ್ಸರ್ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಮೀಟ್ರು ಅಂತ ಇರುತ್ತೆ, ಅಷ್ಟು ಮೀಟ್ರ್ ತನಕ ಮ್ಯಾಮಲ್ಸ್ ಹುಡ್ಕೊಂಡು ಹೋಗುತ್ತೆ. ಮ್ಯಾಮಲ್ಸ್ ಆಗಿರ್ಬೋದು, ಹ್ಯೂಮನ್ಸ್ ಆಗಿರ್ಬೋದು, ಅದು ಸರ್ಚ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲಾದರೂ ಹೋಗಿದ ತಕ್ಷಣ ಒಂದು ಸೊಳ್ಳೆನೂ ಇರೋಲ್ಲ, ಕೂತು ಅರ್ಧ ಗಂಟೆಗೆ ಬಂದುಬಿಡುತ್ತೆ ಹೆಂಗೆ ಅಂತ. ಅದು ಸೆನ್ಸ್ ಅಷ್ಟು ತುಂಬ ಚೆನ್ನಾಗಿರುತ್ತೆ ಅದರದ್ದು. ಸರ್, ನನಗೊಂದು ಡೌಟು. ನಾ ಎಲ್ಲೋ ಓದಿರೋಂಗೆ ಹೆಣ್ಣು ಸೊಳ್ಳೆ ಇದು ಕಚ್ಚದಂತೆ, ಯಾಕೆ? ಮತ್ತು ಗಂಡು ಸೊಳ್ಳೆ ಏನು ಆಹಾರ ಅದಕ್ಕೆ? ಈಗ ಏನಂದರೆ, ಈಗ ಸೊಳ್ಳೆಗಳಲ್ಲಿ ಈ ಹೆಣ್ಣು ಸೊಳ್ಳೆಗೆ ಒಂದು ಪ್ರೊಬೋಸಿಸ್ ಅಂತ ಇರುತ್ತೆ.
ಆ ಪ್ರೊಬೋಸಿಸನ್ನು ಉಪಯೋಗಿಸಿ ಆ ಪ್ರೊಬೋಸಿಸಲ್ಲಿ ಮುಂದೆ ಮುಳ್ಳಿನ ಥರ ಇರುತ್ತಲ್ವ, ಕಚ್ಚಕ್ಕೆ ಸ್ಕಿನ್ ಒಳಗೆ ಹೋಗುತ್ತಲ್ವ, ಆ ಥರದ್ದು ಮುಳ್ಳಿನ ಥರ ಇರುತ್ತಲ್ಲ, ಅದರಲ್ಲಿ 6 ವಿಧವಾದ ಮುಳ್ಳಿರುತ್ತೆ. ಮತ್ತು ಅದು ಒಂದನ್ನು ಒಳಗಡೆ ಏನು ಸೆನ್ಸರ್ ಎಲ್ಲಿ ವೇನ್ ಇದೆ ಅದು ಹುಡ್ಕೋಕ್ಕೆ, ಇನ್ನೊಂದು ಒಳಗಡೆ ಗಾಯ ಮಾಡೋಕ್ಕೆ, ಸ್ಕಾರ್ ಮಾಡೋಕ್ಕೆ, ಇನ್ನೊಂದು ಅದನ್ನು ಹಿಂಗೆ ಇಟ್ಕೊಳ್ಳೋಕ್ಕೆ. ಹಂಗೆ ಅದಕ್ಕೇನು ಹೇಳ್ತಾರೆ, ಒಂದು ಜೊತೆ ಮ್ಯಾಂಡಿಬಲ್ಲು, ಒಂದು ಜೊತೆ ಮ್ಯಾಗ್ಜಿಲ್ಲೆ, ಇನ್ನೊಂದು ಸ್ಟ್ರಾ ಥರ ಎಳ್ಕೊಳ್ಳೋಕ್ಕೆ ರಕ್ತನ, ಹೈಪೋಫ್ಯಾರಿಂಗ್ಸ್ ಅಂತ, ಲ್ಯಾಬ್ರಮ್ ಅಂತ, ಇವಿಷ್ಟು ಇರುತ್ತೆ. ಅದಕ್ಕೆ ನಮಗೆ ನೋಡೋಕ್ಕೆ ಮಾತ್ರ ಒಂದೇ ಒಂದು ಸಣ್ಣ ಮುಳ್ಳು ಥರ ಇರುತ್ತೆ. ಇದು ಯಾಕೆ ಹೆಣ್ಣು ಸೊಳ್ಳೆ ಮ್ಯಾಗ್ಜಿಲ್ಲೆ ಅಂತ ಒಂದು ಜೊತೆ ಇರುತ್ತಲ್ವ, ಅದು ಗಂಡು ಸೊಳ್ಳೆಲಿ ಇರೋಲ್ಲ, ಆಯಿತಾ. ಮತ್ತು ಇನ್ನೊಂದು ಹೆಣ್ಣು ಸೊಳ್ಳೆ ಯಾಕೆ ರಕ್ತವನ್ನು ಇದು ಮಾಡುತ್ತೆ ಅಂದರೆ ಅದಕ್ಕೆ ಪ್ರೋಟೀನ್ ಬೇಕು. ಈಗ ಏನು ಎಗ್ಸ್ ಏನಿದೆ ಡೆವಲಪ್ಮೆಂಟ್ ಆಗಬೇಕು, ಎಗ್ಸ್ ಲೇ ಮಾಡಬೇಕು, ಅದಕ್ಕೋಸ್ಕರ ಅದಕ್ಕೇನು ಓವರಿ ಡೆವಲಪ್ಮೆಂಟಿಗೆ ಪ್ರೋಟೀನ್ಸ್ ಬೇಕು. ಪ್ರೋಟೀನ್ಸ್ ಎಲ್ಲಿರುತ್ತೆ? ಬ್ಲಡ್ಡಲ್ಲಿರುತ್ತೆ. ಬ್ಲಡ್ ಮ್ಯಾಮಲ್ಸ್ ಆಗಿರ್ಬೋದು, ಹ್ಯೂಮನ್ಸ್ ಆಗಿರ್ಬೋದು. ಹಾಗಾಗಿ ಅದು ಬ್ಲಡ್ಡನ್ನು ಬೇಕು ಅಂತೇಳಿ ತೊಳುತ್ತೆ. ಮತ್ತು ಆಮೇಲೆ ಅದಕ್ಕೆ ಆ ಪ್ರೊಬೋಸಿಸಲ್ಲೇ ಅದೇ ಫೆಸಿಲಿಟಿ ಇದೆ, ಕೊಟ್ಟಿದ್ದಾನೆ ದೇವರು. ಆದರೆ ಇದಕ್ಕೆ ಗಂಡಿಗೆ ಏನಾಗುತ್ತೆ, ಆ ಮ್ಯಾಗ್ಜಿಲ್ಲೆ ಅಂತ ಇದೆಯಲ್ಲ, ಆ ಮ್ಯಾಗ್ಜಿಲ್ಲೆ ಇರೋಲ್ಲ ಒಂದು ಜೊತೆ, ಅದೊಂದು ಇರೋಲ್ಲ. ಮತ್ತು ಅದು ಆಹಾರಕ್ಕೋಸ್ಕರ ನೆಕ್ಟರ್ ಏನು ಹೂವಿನ ಮಕರಂದ ಇರುತ್ತಲ್ಲ, ಅದನ್ನು ತೊಗೊಂಡು ಜೀವನ ಮಾಡುತ್ತೆ. ಅದು ಏನಿದ್ರೂ ಒಂದು 5 ರಿಂದ 10 ದಿನ ಅಷ್ಟೇ ಬದುಕೋದು. ಏನು ಇದು ಮಾತ್ರ ಹೆಣ್ಣು ಸೊಳ್ಳೆ ಒಂದು ಕ್ಲೈಮೇಟು ಎನ್ವಿರಾನ್ಮೆಂಟು ಸಪೋರ್ಟ್ ಮಾಡಿದ್ರೆ ಹೆಚ್ಚು 35 ರಿಂದ 40 ದಿನ ಬದುಕುತ್ತೆ. ಇದು ಕ್ಲೈಮೇಟ್ ಏನೋ ಇದಿಲ್ಲ ಅಂದರೆ ವಿತಿನ್ 30 ಡೇಸ್ ಅದು ಸತ್ತೋಗುತ್ತೆ. ಸೊ ಹಂಗಾಗಿ ಅದ್ರದ್ದು ಒಂದು ಡೌಟ್ಸ್ ಕ್ಲಿಯರ್ ಆಯಿತಾ ನಿಮಗೆ? ಸರಿ. ಮತ್ತು ಇನ್ನೊಂದು ಈ ಮಸ್ಕಿಟೋವಿನ ಲೈಫ್ ಸೈಕಲ್ಲು, ಅದ್ರ ಸ್ಟಾರ್ಟಿಂದ ಎಂಡ್ ಪಾಯಿಂಟು, ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಹಾಂ ಸರಿ. ಅದು ಹಿಂದೆ ಹೇಳಿದ್ದೆ, ಅದು ಶಾರ್ಟಾಗಿ ಹೇಳಿದ್ದೆ. ಏನಂದರೆ ಫಸ್ಟು ಏನು ಇದು ಏನು ಹೆಣ್ಣು ಸೊಳ್ಳೆ ಇದೆ, ಅದು ಅದರ ಒಂದು ಜೀವಮಾನದಲ್ಲಿ 4 ಸಲ ಮೊಟ್ಟೆ ಇಡುತ್ತೆ. ಒಂದು ಸಲ ಅದು ಮೊಟ್ಟೆ ಇಟ್ಟರೆ 400 ರಿಂದ 800 ಇರುತ್ತೆ. ಕ್ಲೈಮೇಟಿಗೆ ಅನುಗುಣವಾಗಿ ಆ 400ರಲ್ಲಿ ಒಂದು 200 ಅಂತೂ ಲಾರ್ವಾ ಆಗಿ ಕನ್ವರ್ಟ್ ಆಗುತ್ತೆ. ಲಾರ್ವಾ ಆಗಿ ಪ್ಯೂಪ ಆಗಬೇಕು. ಪ್ಯೂಪ ಆದ ನಂತರ ಪ್ಯೂಪದಿಂದ ಅಡಲ್ಟ್ ಆಗುತ್ತೆ. ಈಗ ಎಗ್ಸಿಂದ ಲಾರ್ವಾ ಆಗೋಕ್ಕೆ ಒಂದು ನೀರು ಕಾಂಟ್ಯಾಕ್ಟಲ್ಲಿ ಇತ್ತು ಅಂದರೆ 3 ರಿಂದ 4 ದಿನದೊಳಗಡೆ ಲಾರ್ವಾ ಆಗುತ್ತೆ. ಲಾರ್ವಾ ಅದು ಒಂದೊಂದು ಜಾತಿದು ಸೊಳ್ಳೆದು ಲಾರ್ವಾ ಒಂದೊಂದು ಥರ ಸ್ಟೈಲ್ಸ್ ಇರುತ್ತೆ. ಈಗ ಇದ್ರದ್ದು ಉಸಿರಾಡೋಕ್ಕೆ ಲಾರ್ವಾಕ್ಕೆ ಹಿಂದ್ಗಡೆ ಬಾಲ್ದಲ್ಲಿ ಸೈಫಾನ್ ಅಂತ ಒಂದು ಟ್ಯೂಬ್ ಇರುತ್ತೆ. ಅದು ಹಂಗಾಗಿ ಅದ್ರ ತಲೆ ಕೆಳಗಡೆ ಕಾಲು ಮೇಲೆ ಹಿಂಗೆ ಮಾಡ್ಕೊಂಡು ನಿಂತಿರುತ್ತೆ ಅದು. ಯಾಕೆಂದರೆ ಆಕ್ಸಿಜನ್ ಬೇಕಲ್ವಾ, ಅದಕ್ಕೆ ಆ ಸೈಫಾನ್ ಮೂಲಕ ಅದನ್ನು ತೊಳ್ತಾ ಇರುತ್ತೆ ಆಕ್ಸಿಜನ್ನು. ಯಾವುದು ಕ್ಯೂಲೆಕ್ಸು ಮತ್ತು ಈಡಿಸು. ಅನಾಫಿಲಿಸ್ ಹಂಗಲ್ಲ. ಅನಾಫಿಲಿಸಿಗೆ ಹಿಂದ್ಗಡೆ ಟ್ಯೂಬ್ ಇರೋಲ್ಲ, ಸೈಫಾನ್ ಅಂತ. ಅದು ನೀರಿನ ಮೇಲೆ ಫ್ಲ್ಯಾಟ್ ಆಗಿರುತ್ತೆ. ಅದಕ್ಕೆ ಯಾಕೆಂದರೆ ಸೈಡಲ್ಲಿರುತ್ತೆ ಏನು ಸೈಫಾನ್ ಅಂತ ಏನಿರುತ್ತೆ ಅದು ಸ್ಪೈರಕಲ್ ಅಂತ. ಅಲ್ಲಿ ಸೈಫಾನು ಈಡಿಸಲ್ಲಿ, ಎನಾಫಿಲಿಸ್ ಮಲೇರಿಯಾ ಸೊಳ್ಳೆ ಇದೆಯಲ್ಲ ಅದು ಸ್ಪೈರಕಲ್ ಅಂತಿರುತ್ತೆ. ಅದು ಹಿಂಗಿರುತ್ತೆ. ಅದರಲ್ಲಿ ನೋಡಿದ್ರಾಗಲೇ ಗೊತ್ತಾಗುತ್ತೋ ಇದು ಮಲೇರಿಯಾ ಸೊಳ್ಳೆ, ಇದು ಕ್ಯೂಲೆಕ್ಸು, ಇದು ಈಡಿಸು ಅಂತೇಳಿ. ಅದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ 100% ಸಾಮಾನ್ಯ ಜನಕ್ಕೂ ಕೂಡ ಗೊತ್ತಾಗುತ್ತೆ. ಅದರಿಂದ ಏನಪ್ಪ ಅಂತೇಳಿದ್ರೆ ನಾವು ಜಾಗೃತರಾಗೋಕ್ಕೆ ಅನುಕೂಲ ಆಗುತ್ತೆ. ಈಗ ನೀವು ಸೊಳ್ಳೆಯ ಬೇರೆ ಬೇರೆ ಜನರ ಹೇಳಿದ್ರಲ್ಲ, ಏಡಿಸ್ ಹೇಳಿದ್ರಿ, ಅನಾಫಿಲಿಸ್ ಹೇಳಿದ್ರಿ, ಕ್ಯೂಲೆಕ್ಸ್ ಹೇಳಿದ್ರಿ. ಬರೀ ಏಡಿಸ್ ಸೊಳ್ಳೆಯಿಂದ ಮಾತ್ರ ಡೆಂಗ್ಯೂ ಯಾಕೆ ಹರಡುತ್ತೆ? ಕ್ಯೂಲೆಕ್ಸ್ ಮತ್ತು ಅನಾಫಿಲಿಸಿಂದ ಯಾಕೆ ಹರಡಲ್ಲ? ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ಈ ಟಿಕ್ಸ್ ಬರುತ್ತೆ. ಟಿಕ್ಸಿಂದ ಸುಮಾರು ಜಾತಿ ಸುಮಾರು ಸ್ಪೀಸೀಸ್ಗಳು, ಅದರಲ್ಲಿ ಯಾವುದು ಬ್ಯಾಕ್ಟೀರಿಯಾ, ವೈರಸ್ಸು, ಪ್ರೋಟೋಸೋವಾ, ಅದಷ್ಟು ಕೂಡ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಅದರಲ್ಲಿ ಟಿಕ್ಸು ನೀವು ಉಣುಗು ಅಂತ ಕೇಳಿರ್ಬೋದು. ಈ ದನದ ಮೇಲೆ, ನಾಯಿ ಮೇಲೆ ಇದೆಲ್ಲ ಇರುತ್ತೆ. ಮತ್ತು ಇದು ನೀವು ಕೇಳಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಅಂತ ಕೇಳಿರ್ಬೋದು. ಅದು NR ಪುರ, ಕೊಪ್ಪ, ಶೃಂಗೇರಿ ಈ ಒಂದು ಭಾಗದಲ್ಲಿ ಲಾಸ್ಟ್ ಇಯರಿಂದನೂ ಕೂಡ ಈ ವರ್ಷವೂ ಕೂಡ ಬಂದಿತ್ತು. ಸೊ ಅದು ಸಾಕಷ್ಟು ಮಟ್ಟಿಗೆ ಈ ವರ್ಷ ಕಂಟ್ರೋಲ್ ಆಗಿದೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು. ಅದರಲ್ಲಿ 4 ಏನು ಬ್ಯಾಕ್ಟೀರಿಯಾ, ವೈರಸ್ಸು, ಪ್ಯಾರಾಸೈಟು, ಪ್ರೋಟೋಸೋವಾ ಇವಿಷ್ಟು ಸಹ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ ಟಿಕ್ಸ್. ಆದರೆ ಈ ಸೊಳ್ಳೆಗಳಲ್ಲಿ ಒಂದು ಈ ಈಡಿಸಲ್ಲಿ ಈ ಡೆಂಗ್ಯೂ ವೈರಸ್ಸು ರಿಸೆಪ್ಟಾರ್ ಇರುತ್ತೆ. ಇದರಲ್ಲಿ ಅನಾಫಿಲಿಸಲ್ಲಿ ಆ ಪ್ಯಾರಾಸೈಟ್ ಏನು ಮಲೇರಿಯಾ ಪ್ಯಾರಾಸೈಟ್ ಇದೆಯಲ್ಲ ಅದ್ರ ರಿಸೆಪ್ಟಾರ್ ಇರುತ್ತೆ. ಬೇರೆದು ವೈರಸ್ಸು ಅದಕ್ಕೆ ರಿಸೆಪ್ಟಾರ್ ಇಲ್ಲದೇ ಇರೋದ್ರಿಂದ ಅನಾಫಿಲಿಸಲ್ಲಿ ಅಥವಾ ಕ್ಯೂಲೆಕ್ಸಲ್ಲಿ ಆ ರಿಸೆಪ್ಟರ್ ಇಲ್ಲದೇ ಇರೋದ್ರಿಂದ ಆ ವೈರಸ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಅದೇ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಲಿಂಫೆಟಿಕ್ ಫೈಲರಿಸಿಸ್ಸು, ಆನೆಕಲ್ ರೋಗ, ಅದರಲ್ಲಿ ಇರೋಂಥದ್ದು ವರ್ಮ್ಸ್. ಆ ವರ್ಮ್ಸ್ ಏನು ಉಚ್ರೇರಿಯಾ ಬ್ಯಾಂಕ್ರಾಫ್ಟಿ, ಬ್ರುಗಿಯಾ ಮಲೈ, ಬ್ರುಗಿಯಾ ತಿಮೋರಿ ಅಂತ ಇರುತ್ತಲ್ವ, ಅದು ಈಡಿಸಲ್ಲೂ ಇರುತ್ತೆ. ಈಡಿಸು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಆನಂತರ ಕ್ಯೂಲೆಕ್ಸಲ್ಲೂ ಇರುತ್ತೆ, ಅನಾಫಿಲಿಸಲ್ಲೂ ಇರುತ್ತೆ. ಇನ್ನೊಂದು ಜಾತಿದಿದೆ ಸೊಳ್ಳೆ ಮ್ಯಾನ್ಸೋನಿಯಾ ಅಂತ.
ಮ್ಯಾನ್ಸೋನಿಯಾದಲ್ಲೂ ಇರುತ್ತೆ. ಸೊ ಹಂಗಾಗಿ ಮೇನು ವೆಕ್ಟರ್ ಏನಪ್ಪ ಅಂದರೆ ಇದು ಆನೆಕಲ್ ರೋಗದ್ದು ಕ್ಯೂಲೆಕ್ಸಲ್ಲಿ ಮೇನ್ ಇರುತ್ತೆ, ಅದು ಆನೆಕಲ್ ರೋಗದಲ್ಲಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟು ಈಡೀಸಲ್ಲಿ ರಿಸೆಪ್ಟರ್ ನೀಟಾಗಿ ಅದು ಡೆಂಗ್ಯೂ ವೈರಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇನ್ನು ಬೇರೆ ಯಾವ ಸೊಳ್ಳೆಯಲ್ಲೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೊ ಹಂಗಾಗಿ ಬೇರೆ ಸೊಳ್ಳೆಯಲ್ಲಿ ಬರೋದಿಲ್ಲ, ಈಡೀಸ್ ಸೊಳ್ಳೆಯಲ್ಲಿ ಮಾತ್ರ ಬರುತ್ತೆ. ಸರ್, ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ನಮಗೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ನೀಡೋಕ್ಕೆ ಇಷ್ಟಪಡ್ತೀರಾ? ಓಕೆ. ಈಗ ನಮ್ಮ ಚಿಕ್ಕಮಗಳೂರಲ್ಲಿ ಈಗ ಸಾಕಷ್ಟು ಏನು ಒಂದು ಕಾರ್ಯಕ್ರಮಗಳನ್ನು ಕಂಟ್ರೋಲ್ ಪ್ರಿವೆನ್ಷನ್ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಸಾಕಷ್ಟು ನಿಖರವಾಗಿ ತೀಕ್ಷ್ಣವಾಗಿ ಮಾಡಿದ್ದೀವಿ. ಇದು ಒಂದು ನಮ್ಮ ಒಂದು ಜಿಲ್ಲೆಯ ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರ ಶ್ರಮ ಇದೆ. ಯಾಕೆಂದರೆ ಲಾಸ್ಟ್ ಇಯರು ಬಹಳಷ್ಟು ಪಾಸಿಟಿವ್ ಬಂದಿತ್ತು ಡೆಂಗ್ಯೂ, ಆದರೆ ಈ ವರ್ಷ ಅದು ಬಹಳಷ್ಟು ಕಂಟ್ರೋಲಲ್ಲಿದೆ. ಅದೇ ರೀತಿ ನಮ್ಮ ಒಂದು ನಾನು ಜನಗಳಿಗೆ ಏನು ಹೇಳಬೇಕು ಅಂತ ಹೇಳಿ ಇಷ್ಟಪಡ್ತಿದ್ದೀನಿ ಅಂದರೆ, ಈ ಒಂದು ಡೆಂಗ್ಯೂ ಆರೋಗ್ಯ ಇಲಾಖೆಯ ಅಥವಾ ಯಾರೋ ಒಬ್ಬ ಒಂದು ಇಲಾಖೆಯ ಸೀಮಿತಗೊಂಡಿಲ್ಲ. ಈ ಒಂದು ನಿರ್ಮೂಲನಾ ಕಾರ್ಯಕ್ರಮದಲ್ಲಿ, ಈ ಒಂದು ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ಜನರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿರುತ್ತೆ. ಈ ಒಂದು ಜನರ ಪಾಲ್ಗೊಳ್ಳುವಿಕೆಯಿಂದ ನಾವು ಇದನ್ನು 100% ಕಂಟ್ರೋಲ್ನ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು. ನೀವು ಚಿಕ್ಕಮಗಳೂರು ಬಗ್ಗೆ ಹೇಳಿದಾಗ ನೆನಪಾಯಿತು. ಚಿಕ್ಕಮಗಳೂರಿನ ಹೋದ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ ಡೆಂಗ್ಯೂ ಇನ್ಫೆಕ್ಟಿವಿಟಿ ಮತ್ತು ಫೆಟಾಲಿಟಿ ರೇಟ್ ಕಂಪೇರ್ ಮಾಡಿದರೆ ಆರ್ ವಿ ಫೇರಿಂಗ್ ಬೆಟರ್? ಈ ವರ್ಷ ಈ ವರ್ಷ ಹೆಂಗಿದೆ ಡೆಂಗ್ಯೂ ಸ್ಟಾಟ್ಸ್ ಚಿಕ್ಕಮಗಳೂರಲ್ಲಿ? ಇಲ್ಲ, ಆ್ಯಕ್ಚುಲಿ ಲಾಸ್ಟ್ ಇಯರು ಜಾಸ್ತಿ ಇತ್ತು. ಸ್ಟ್ಯಾಟಿಸ್ಟಿಕ್ಸ್ ನಾನು ಕೊಡೋಕ್ಕೆ ಬರೋಲ್ಲ ಆಥರೈಸ್ ಆಗಿ. ಬಟ್ ಏನಪ್ಪ ಅಂದರೆ ಲಾಸ್ಟ್ ಇಯರು ಜಾಸ್ತಿ ಇತ್ತು, ಅದಕ್ಕಿಂತನೂ ಈ ವರ್ಷ ತುಂಬ ಕಡಿಮೆ ಆಗಿದೆ ಪರ್ಸೆಂಟೇಜಲ್ಲಿ ಹೇಳಬೇಕು ಅಂದರೆ. ಫೆಟಿಲಿಟಿ ಇಲ್ಲವೇ ಇಲ್ಲ, ಲಾಸ್ಟ್ ಇಯರು ಇರಲಿಲ್ಲ, ಈ ವರ್ಷವೂ ಇಲ್ಲ. ಹಾಗಾಗಿ ನಾವು ಜನಗಳು ಭಯಪಡೋಂಥ ಅವಶ್ಯಕತೆ ಏನಿಲ್ಲ ಡೆಂಗ್ಯೂ ಬಂತು ಅಂತೇಳಿ ಇದು ಮಾಡೋದು. ಬಟ್ ಜಾಗೃತಿ ಇರೋಂಥದ್ದು ಬಹಳ ಮುಖ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ಶೀರ್ಷಿಕೆನೇ ಅದು, ಭಯಬೇಡ ಜಾಗೃತಿ ಇರಲಿ ಅಂತ. ಡೆಂಗ್ಯೂ ಇದೆ, ಭಯಬೇಡ, ಜಾಗೃತಿ ಇರಬೇಕು. ಜಾಗೃತಿ ಇರಿ ಅಂತೇಳಿ ಮನೇಲಿ ಕೂತ್ಕೊಂಡಿರೋದಿಲ್ಲ. ಸುತ್ತಮುತ್ತ ಇರುವಂತಹ ಏನು ಬ್ರೀಡಿಂಗ್ ಸೈಟ್ಗಳಿರುತ್ತೆ, ಎಲ್ಲೆಲ್ಲಿ ಮೊಟ್ಟೆ ಇಡುತ್ತೆ, ನೀವು ನೋಡಿದ್ದೀರಾ ನಿಮ್ಮ ಸುತ್ತಮುತ್ತ ಎಲ್ಲ, ಅದನ್ನೆಲ್ಲ ನೀವು ನಿರ್ಮೂಲನೆ ಮಾಡೋಂಥ ಒಂದು ಕಾರ್ಯನ ಮಾಡಬೇಕು. ನೀವು ನಿಮ್ಮ ಮನೆ ಆಯಿತು ಅಂತ ಇಲ್ಲ, ಸುತ್ತಮುತ್ತ ನಿಮ್ಮ ಏರಿಯಾದಲ್ಲೂ ಮಾಡ್ಕೋಬೇಕು. ನನ್ನ ಪ್ರಕಾರ ಒಂದು ಏರಿಯಾದಲ್ಲಿ ಒಂದು ಯೂತ್ ಗ್ರೂಪ್ ಅಂತ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದ್ಸಲಿ ಒಂದು ಸಂಡೇ ನೀವೇ ಅದು ಸಮೀಕ್ಷೆಯನ್ನು ಮಾಡುತ್ತದೆ. ಯಾಕೆಂದರೆ ನಾವು ಎಲ್ಲ ಜನಗಳಿಗೂ ಅವೇರ್ನೆಸ್ ಕೊಡ್ತಾಯಿದ್ದೀವಿ, ಶಾಲಾ ಕಾಲೇಜು ಮಕ್ಕಳಿಗೆ ಅವೇರ್ನೆಸ್ ಕೊಡ್ತಾಯಿದ್ದೀವಿ. ಹಾಗಾಗಿ ನೀವೇ ಅದರಲ್ಲಿ ಪಾಲ್ಗೊಂಡು ನಾವು ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರನ್ನ ಡೆಂಗ್ಯೂ ಮುಕ್ತ ನಗರ, ಡೆಂಗ್ಯೂ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋಕ್ಕೆ ನಮಗೆ ಸಹಕಾರ ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಸದುಪಯೋಗ ಆಗುವಂಥ ಮಾಹಿತಿ ಕೊಟ್ಟಿದ್ದೀರಾ. ಸೊ ನಮ್ಮೆಲ್ಲರ ಭೂಮಿಕಾ ಟಿ ವಿ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅದೇ ರೀತಿ ಈ ಒಂದು ಇಂಪಾರ್ಟೆಂಟ್ ಡಿಸೀಸು ಇದು ಜಾಗೃತಿ ಆಗಬೇಕಾಗಿರೋದಂತೂ ಬಹಳ ಮುಖ್ಯ ಇದೆ. ಅದರಲ್ಲೂ ಚಿಕ್ಕಮಗಳೂರು ನಗರ ಮತ್ತು ಸುತ್ತಮುತ್ತ ಏರಿಯಾದಲ್ಲಿರುವಂಥವರಿಗೆ. ಹಾಗಾಗಿ ನಮಗೆ ಈ ಒಂದು ಏನು ಭೂಮಿಕಾ ಟಿ ವಿ ವ್ಯವಸ್ಥಾಪಕರಾಗಿರ್ಬೋದು, ಸಿಬ್ಬಂದಿ ವರ್ಗದ ಬಹಳ ಕೋಪ್ರೇಟ್ ಮಾಡಿದ್ದಾರೆ. ಅದೇ ರೀತಿ ನಮಗೆ ಈ ಒಂದು ಏನು ವಾಹಿನಿ ಮೂಲಕವೇ ನಮಗೆ ಎಲ್ಲ ಜನಗಳಿಗೆ ತಲುಪುವಂಥದ್ದು ವಾಹಿನಿ ಮೂಲಕವೇ. ಸೊ ಹಾಗಾಗಿ ವಾಹಿನಿ ಪಾತ್ರ ಬಹಳ ಮುಖ್ಯ. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ಬಹಳ ಸಂತೋಷ ಆಯಿತು. ಇದೇ ರೀತಿ ನಿಮ್ಮ ಒಂದು ಚಾನಲ್ಗಳು ಒಂದು ಸಹಕಾರ ನೀಡಲಿ ಅಂತ ಕೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಡೆಂಗ್ಯೂ ಬಗ್ಗೆ ಭಯ ಬೇಡ, ಎಚ್ಚರ ಇರಲಿ ಎಂದು ಮಾಹಿತಿಯನ್ನು ನೀಡಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮ ಭೇಟಿ. ಧನ್ಯವಾದ.